ಗುರು ಮೊನ್ನೆ ಅಷ್ಟೇ ನಮ್ಮ ಫ್ರೆಂಡ್ದು 8 CCTV ಕ್ಯಾಮ್ರಾ ಇನ್ಸ್ಟಾಲ್ ಮಾಡೋಕ್ಕೆ ದಾವಣಗೆರೆಯಿಂದ ಆಚೆ ಆರ್ಡ್ರ್ ಆಗಿತ್ತು ಗುರು. ನಾವು ಬೆಂಗಳೂರಿದ್ದು ಬೋರ್ ಆಗಿದ್ದೇನೆ, ಹೋಗೋಣ ನಡೀರಪ್ಪ ಅಂದ್ಬಿಟ್ಟು ಎಲ್ಲರೂ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ಹೋಗೋದು ಕಾಲೇ ಕತ್ಲೆ ಆಗಿತ್ತು. ಅಲ್ಲೊಂದು ಕಡೆ ಹೋಗಿ ಸ್ಟೇ ಆದ್ವಿ. ಬೆಳಗ್ಗೆ ಮಾರ್ನಿಂಗ್ ಎದ್ದು ಸೈಟ್ಗೆ ಹೋದ್ವಿ. ಸೈಟ್ ನೋಡಿದ್ರೆ ತುಂಬ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ಗುರು. ಅದು ನೋಡಿದ್ರೆ ಎಲ್ಲ 11 KV ವೈರ್ನ ಬಂಡುಗಳು ಸುತ್ತಿ ಇಟ್ಟಿದ್ರೆ ಇದು ಕಳ್ತನ ಆಯ್ತದೆ, ಕ್ಯಾಮ್ರಾ ಹಾಕ್ರಪ್ಪ ಅಂತ ಹೇಳಿದರು. ನಾವು ಹೋಗಿ ಕ್ಯಾಮ್ರಾಗಳೆಲ್ಲ ರೆಡಿ ಮಾಡ್ಕೊಂಡ್ವಿ. ಅಷ್ಟೊತ್ತಿಗಾಗಲೇ ವೈರಿಂಗ್ ಮಾಡ್ಕೋಕೆ ಸ್ಟಾರ್ಟ್ ಮಾಡಿದ್ವಿ. ವೈರಿಂಗು ಕಂಪ್ಲೀಟ್ ಆಯಿತು, ಎಲ್ಲ ಆಯಿತು. ಅಷ್ಟೊತ್ತಿಗೆ ನಾವು ಕ್ಯಾಮ್ರಾ ಹಾಕೋಕ್ಕೆ ಸುರಚ್ಕೊಂಡ್ವಿ. ಕ್ಯಾಮ್ರಾ ಎಲ್ಲ 8 ಕ್ಯಾಮ್ರಾ ಎಷ್ಟೊತ್ತು ಬೇಗ ಹಾಕ್ಬಿಟ್ಟೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿಂದ ಪಕ್ಕದಲ್ಲಿ ದಾಂಡಳ್ಳಿ ಇದೆ, ಹತ್ತಿರ ಇದೆ, ಹೋಗೋಣ ಬನ್ನಿ ಅಂದ್ಬಿಟ್ಟು ಹೊರಟ್ವಿ ಗುರು. ಹೋಯ್ತಿದ್ದಂಗೆ ಕಾಡು ಮಧ್ಯ ತುಂಬ ಚೆನ್ನಾಗಿತ್ತು ಗುರು ಕಾಡು. ಅಲ್ಲೋದ್ವಿ, ಒಂದು ರೆಸಾರ್ಟ್ ಇತ್ತು, ಸೆಂಚುರಿ ರೆಸಾರ್ಟ್ ಅಂದ್ಬಿಟ್ಟು. ಅದು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದರು, ಇಲ್ಲಿ ಹೋಗಿ ಬನ್ನಿ ಚೆನ್ನಾಗಿದೆ, ಇಲ್ಲಿ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಅಂತಂದರು. ಸರಿ ಆಯಿತು, ನಾವು ಒಂದು ಕೈ ನೋಡಬಿಡೋ ನಡೀರಪ್ಪ ಅನ್ಕೊ ಒಳಗಡೆ ಹೋದ್ವಿ. ಅದು ನೋಡಿದ್ರೆ 4 ರಿಂದ 5 ಎಕರೆ ರೆಸಾರ್ಟು ಗುರು. ನೋಡಿದ್ರು ಒಳಗಡೆ ಹೋದ್ವು, ರಿಸೆಪ್ಷನ್ ಇದ್ದರು. ನಮ್ಮದೇ ಅಪ್ಲಿಕೇಶನ್ ಕೊಟ್ಟರು, ಎಲ್ಲ ಫಿಲಪ್ ಮಾಡಿದ್ವಿ. ಒಬ್ಬರಿಗೆ 1700 ರುಪೀಸಂಗೆ ಬಿಲ್ ಮಾಡಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಒಳಗಡೆ ಕರ್ಕೊಂಡು ಹೋದರು. ರೂಮ್ ತೋರಿಸಿ ಬನ್ನಿ ಅಣ್ಣ ಅಂದ್ಬಿಟ್ಟು. ನಾವು ಹೋಗ್ತಾ ಇದ್ವಿ, ಅಲ್ಲೆಲ್ಲ ಗೇಮ್ಸ್ ಇದೆ ಎಲ್ಲ ಅದು ತೋರಿಸ್ಕೊಂಡು ಹೋಗ್ತಾ ಇರೋರು. ಸರಿ ಟೋಟಲ್ ಎಷ್ಟು ಜನ ಗೆಸ್ಟ್ ಇದ್ದಾರೆ ಇವತ್ತು ಅಂತ ಹೇಳಿದ್ವಿ. ಅಣ್ಣ ಎಲ್ಲರನ್ನ ಹಿಡಿದ್ರೆ 20 ಜನ ಅಂತ ಅಂದರು. ನಾವು ಸರಿ ನಮ್ಮ 4 ಜನ ಬಿಟ್ಬಿಟ್ಟಪ್ಪ, 24 ಜನ ಸೇರಿಸು ಅಂತ ಹೇಳ್ಬಿಟ್ಟು ಹೊರಟ್ವಿ. ಸರಿ ಆಯಿತು ಬನ್ನಿ ಅಣ್ಣ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು ರೂಮ್ ಹತ್ರ ಕರ್ಕೊಂಡು ಹೋದ. ರೂಮ್ ಹತ್ರ ಆ ಕಡೆನೂ ಪಾರ್ಕು ಈ ಕಡೆನೂ ಪಾರ್ಕು, ಮಧ್ಯದಲ್ಲಿ ರೂಮ್ ಇದೆ. ರೂಮ್ ಅಂತೂ ಚೆನ್ನಾಗಿತ್ತು, ಎಲ್ಲ ನೀಟ್ನೆಸ್ ಕ್ಲೀನಿಂಗ್ ಎಲ್ಲ ಇತ್ತು, ಕ್ಲೀನಾಗಿತ್ತು ಎಲ್ಲ. ಹೋದ್ವಿ, ಒಳಗಡೆ ಹೋದ್ವಿ. 4 ಜನಕ್ಕೆ 5 ಬೆಡ್ ಮಡಗಿದ್ರು. ಒಂದು ಬೆಡ್ ಎಕ್ಸ್ಟ್ರಾನೇ ಇತ್ತು ನಮಗೆ. ಸರಿ ಸ್ವಲ್ಪ ಹೊತ್ತು ಆಯಿತು, ಕೂತಿದ್ದು ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಹೋದ್ವಿ ಗೇಮ್ ಆಡೋಣ ಅಂತ. ನಮ್ಮ ಕಂಡಿದ್ದು ಬಿಲ್ಲು ಬಾಣ. ನಾವು ಮಹಾಭಾರತ ರೇಂಜಲ್ಲಿ ಬಿಲ್ಡಪ್ ಕೊಟ್ಕೊಂಡು ಹಾಕಿದ್ವಿ. ಅರೆ ಏನು ಮಾಡೋದು, ಗುರಿ ಬಿಟ್ಟು ಬೇರೆ ಕಡೆ ಎಲ್ಲ ಬೀಳೋಕ್ಕೆ ಸ್ಟಾರ್ಟ್ ಮಾಡ್ತು. ಸರಿ ಬಿಡಪ್ಪ, ಈ ಗೇಮ್ ನಮಗಲ್ಲ ಅನಿಸುತ್ತೆ ಅಂದ್ಬಿಟ್ಟು ಅಷ್ಟೊತ್ತಿಗಾಗಲೇ ಊಟ ರೆಡಿ ಇದೆ, ಊಟ ಮಾಡಿ ಅಂತಂದರು. ಊಟ ಮಾಡಿಕೊಂಡು ದೊಡ್ಡದಾಗಿ ಸ್ವಿಮ್ಮಿಂಗ್ ಪೂಲ್ ಇತ್ತು ಗುರು. ಅಲ್ಲಿ ಹೋಗಿ ಬೀಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಿದ್ದಿದ್ದು ಫೋರ್ಸ್ ನೀರು ಪಿಲ್ಲಿ ಆಗೋ ರೇಂಜಿಗೆಲ್ಲ ಬಿದ್ದೋದ್ವಿ. ಅಲ್ಲೇ ತುಂಬ ಹೊತ್ತು ಕಾಲ ಕಳೆದು ಸುಮಾರು ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ಅಲ್ಲೇ. ಅಷ್ಟೊತ್ತಿಗಾಗಲೇ ನಮ್ಮ ಕೈಗೊಂದು ಬೋಟು ಕೊಟ್ಟರು, ಓಡಿಸಿ ಅಣ್ಣ ಅಂದ್ಬಿಟ್ಟು. ಜಿಪ್ ಲೈನು ಬೋಟ್ಸು ಎಲ್ಲ ಓಡಿಸಿ ಗೇಮೆಲ್ಲ ಆಟ ಆಡಿಕೊಂಡು ಚೆನ್ನಾಗಿತ್ತು. ಅಷ್ಟೊತ್ತಿಗೆ ಟೀ ಟೈಮ್ ಸ್ಟಾರ್ಟ್ ಆಯಿತು. ಟೀ ಟೈಮ್ ಬಂದುಬಿಟ್ಟು ಹೋಗಿ ಕಾಫಿ ಟೀ ಕುಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ನಿಂತಿದ್ವಿ. ಆವಾಗ ಆಲ್ರೆಡಿ ಇನ್ನೇನೋ 15-10 ನಿಮಿಷದಲ್ಲಿ 7 ಗಂಟೆ ಆಗೋ ಪ್ರೋಗ್ರಾಮ್ ಇತ್ತು. 7 ಗಂಟೆಗೆ ಮತ್ತೆ ನಮಗೆ ರೈಮ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ರೈಮ್ ಡ್ಯಾನ್ಸ್ ಆಡ್ಕೊಂಡು ನಾವು ಅಲ್ಲಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿಕೊಂಡು ಬಂದಂಗೆ ಬರ್ದಂಗೆ ಡ್ಯಾನ್ಸ ಮಾಡಿಕೊಂಡು ಸರಿ ಕೊನೆಗೆ ಒಂದು ಕೈಯ ತೋರಿಸ್ಬಿಟ್ಟು ಓಕೆ ನಾವು ಬಂದಿದ್ವಿ ಜೈ ಅಂದ್ಬಿಟ್ಟು ಅಲ್ಲಿಂದ ಹೋದ್ವಿ. ಊಟ ರೆಡಿಯಾಗಿತ್ತು, ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಮಲಗಿದ್ದು ಬೆಳಗ್ಗೆ ಎದ್ವಿ ಗುರು. ಇನ್ನೊಂದು ಕಡೆ ಕರ್ಕೊಂಡವರು ರಿವರ್ ರಿಫ್ಟಿಂಗ್ ಅಂದ್ಬಿಟ್ಟು. ಗುರು ಅದಂತೂ ಭೂಲೋಕ ಸ್ವರ್ಗ ಹೇಳಿದ್ರು ತಪ್ಪಾಗಲ್ಲ ಗುರು. ಫುಲ್ ನದಿ ಮಧ್ಯೆ ಕರ್ಕೊಂಡು ಹೋಗ್ಬಿಟ್ಟು ಕೆಳಗಡೆ ಇಳಿರೋಣ ಅಂತಂದು. ಅಲ್ಲಿ ನೋಡಿದ್ರೆ ಇಳಿದ್ಬಿಟ್ಟು ಎಷ್ಟು ಅಡಿ ಇದೆಯಣ್ಣ ಅಂತ 9 ಅಡಿ ಅಂದರೆ ನಮಗೆ ಜೀವ ಬಾಯಿಗೆ ಬಂದಂಗೆ ಆಯಿತು. ಹಣ ಏನಾರು ಹೆಚ್ಚು ಕಮ್ಮಿ ಆದರೆ ಏನಣ್ಣ ನಮ್ಮೇ ನಾನು ತಲೆ ಕೆಡಿಸ್ಕೊಬೇಡ ಬಾರೋಣ ಅಂತ ಅಂದ. ಸರಿ ನಾನು ಹೇಳ್ದಂಗೆ ಮಾಡೋಣ, ನಿಮಗೆಲ್ಲ ಸರಿ ಆಯ್ತದೆ ಅಂತಂದ. ಸರಿ ಆಯಿತು ಕಣಣ ಅಂದ್ಬಿಟ್ಟು ಹೋದ್ವಿ. ಮುಂದೆ ದೋಣಿ ತಳ್ಳಿ ಅಂದ್ಬಿಟ್ಟು ತಳ್ಳಿಸ್ರೋಣ ತಳ್ಕೊಂಡು ಮುಂದೆ ಹೋದ್ವಿ. ದೊಡ್ಡ ಪ್ರತಾಪ, ನಾನು ಹೇಳಿಲ್ಲ ಕೆಳಗೆ ಕೂತ್ಕರಿ ಅಂತ ಅಂದ. ಸರಿ ಅಂದ್ಬಿಟ್ಟು ಕೆಳಗಡೆ ಕೂತ್ಕೊಂಡ್ವಣ. ನೀರೆಲ್ಲ ಮೇಲೆ ಬೀಳೋಕ್ಕಾಯ್ತು. ಅದಂತೂ ಅದ್ಭುತವಾದ ಇದು ಅಣ್ಣ. ಈ ವಿಡಿಯೋ ನಿಮಗೂ ಯಾರು ಫ್ರೆಂಡ್ಸ್ಗೆ ಹೋಗಬೇಕು ಅಂದರೆ ಯಾರಿಗಾರು ಶೇರ್ ಮಾಡಿ ಅಣ್ಣ. ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಹೆಂಗಿತ್ತು ಅಂತ.